ಇನ್ನು ಮೂರನೇ ಸುದ್ದಿಯತ್ತ ಗಮನ ಹರಿಸುವುದಾದ್ರೆ ಸರ್ಕಾರಿ ಕಚೇರಿಗಳಿಂದಲೇ ಸರ್ಕಾರಕ್ಕೆ ಆಗ್ತಿದೆಯಾ ಬಿಗ್ ಲಾಸ್ ಅನ್ನೋ ಪ್ರಶ್ನೆ. ಸರ್ಕಾರಿ ಕಚೇರಿಗಳ ಬಾಕಿ ಬಿಲ್ ನೋಡಿ ಅಧಿಕಾರಿಗಳೇ ಶಾಕ್ ಆಗಿಬಿಟ್ಟಿದ್ದಾರೆ. ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ ಜಲಮಂಡಳಿಗೆ ಬರಬೇಕಾದಂತ ಬಾಕಿ ಹಣ. ಸರ್ಕಾರಿ ಕಟ್ಟಡಗಳಿಂದಲೇ ಬರಬೇಕಾಗಿದೆ ಕೋಟಿ ಕೋಟಿ ಬಾಕಿ ಬಿಲ್ ಅನ್ನೋ ಒಂದು ವಿಚಾರವೂ ಕೂಡ ಗೊತ್ತಾಗ್ತಾ ಇರೋದು. ಸರ್ಕಾರಿ ಕಚೇರಿಗಳಿಂದಲೇ ಸರ್ಕಾರದ ಬೊಕ್ಕಸಕ್ಕೆ ಲಾಸ್ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಇದೆ. ಸರ್ಕಾರಿ ಕಚೇರಿಗಳ ಅಂದ್ರೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ ಜಲಮಂಡಳಿಗೆ ಬರಬೇಕಾದಂತ ಬಾಕಿ ಹಣ. ಸರ್ಕಾರಿ ಕಟ್ಟಡಗಳಿಂದಲೇ ಕೋಟಿ ಕೋಟಿ ಬಾಕಿ ಬಿಲ್ ಬರಬೇಕಾಗಿದೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಕಟ್ಟಡಗಳಿಂದಲೇ ಕಾಸು ಬರಬೇಕಾಗಿದೆ. ಜಲಮಂಡಳಿಗೆ ಬರಬೇಕಿದೆ ಬರೋಬ್ಬರಿ 833.14 ಕೋಟಿ. ನೋಡಿ ಇಷ್ಟು ಹಣ ಬರಬೇಕಾಗಿದೆ. ಬಟ್ ಏನ್ ಖಾಸಗಿ ಕಟ್ಟಡಗಳಿಂದನಾ? ಇಲ್ಲ, ಸರ್ಕಾರಿ ಕಚೇರಿಗಳಿಂದಲೇ ಇಷ್ಟು ಹಣ ಸರ್ಕಾರಕ್ಕೆ ಬರಬೇಕಾಗಿದೆ. ಆದ್ರೆ ಕೋಟಿ ಕೋಟಿ ಬಾಕಿ ಬಿಲ್ ಉಳಿಸ್ಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಿ ಕಟ್ಟಡಗಳಿಂದಲೇ ಕಾಸು ಬರಬೇಕು. ಜಲಮಂಡಳಿಗೆ ಬರಬೇಕಾಗಿದ್ದಂತ ಬರಬೇಕಾಗಿದೆ ಈಗ ಬರೋಬ್ಬರಿ 833.14 ಕೋಟಿ ರೂಪಾಯಿ. GBA 489 ಕಚೇರಿಗಳಿಂದ ಜಲಮಂಡಳಿಗೆ 25.26 ಕೋಟಿ ರೂಪಾಯಿ ಬಾಕಿ ಇದೆ. ರಾಜ್ಯ ಸರ್ಕಾರದ 46 ಕಚೇರಿಗಳಿಂದ 45.79 ಕೋಟಿ ರೂಪಾಯಿ ಬಾಕಿ ಇದೆ. ಕೇಂದ್ರ ಸರ್ಕಾರದ 226 ಕಚೇರಿಗಳಿಂದ 25.40 ಕೋಟಿ ರೂಪಾಯಿ ಬಾಕಿ ಇದೆ. ಜಲಮಂಡಳಿ OTS ಜಾರಿ ಮಾಡಿದ್ರು ಬಿಲ್ ಕಟ್ಟಿಲ್ಲ ಸರ್ಕಾರಿ ಕಚೇರಿಗಳು. ಯಾಕೆ ಅನ್ನೋ ಪ್ರಶ್ನೆ ನೋಡಿ. GBA 489 ಸಂಪರ್ಕದಿಂದ 25.26 ಕೋಟಿ ರೂಪಾಯಿ. ರಾಜ್ಯ ಸರ್ಕಾರದ 46 ಕಚೇರಿಗಳಿಂದ 45.78 ಕೋಟಿ ರೂಪಾಯಿ. ಕೇಂದ್ರ ಸರ್ಕಾರದ 226 ಕಚೇರಿಗಳಿಂದ 25.26 ಕೋಟಿ ರೂಪಾಯಿ. ಕೈಗಾರಿಕಾ 1484 ಕಂಪನಿಗಳಿಂದ 12.85 ಕೋಟಿ ರೂಪಾಯಿ. 212 ರಕ್ಷಣಾ ಕಚೇರಿಗಳಿಂದ 106.41 ಕೋಟಿ ರೂಪಾಯಿ. ಹಿಂಗೆ ಸಾಕಷ್ಟು ಹಣ ಬರೋದು ಬಾಕಿ ಇದೆ. ಇದರಿಂದ ಏನಾಗ್ತಾ ಇದೆ? ಈಗ ಸರ್ಕಾರದ ಬೊಕ್ಕಸಕ್ಕೆ ಹೊಡೆತ ಆಗ್ತಾ ಇದೆ. ಸಹಜವಾಗಿ ಈಗ ಏನಾದರೂ ಬಿಲ್ ಬಾಕಿ ಉಳಿಸ್ಕೊಂಡ್ರೆ ಖಾಸಗಿ ಕಂಪನಿಗಳು ಅಥವಾ ಖಾಸಗಿ ಕಟ್ಟಡಗಳು ಬಿಲ್ ಅನ್ನ ಕೊಡದೆ ಹೋದ್ರೆ ಸರ್ಕಾರ ಸುಮ್ಮನೆ ಇರುತ್ತಾ? ಜಲಮಂಡಳಿ ಸುಮ್ಮನೆ ಇರುತ್ತಾ? ಇಲ್ಲ. ಬಟ್ ಇಲ್ಲಿ ಸರ್ಕಾರಿ ಕಚೇರಿಗಳೇ ಬಾಕಿ ಬಿಲ್ ಉಳಿಸ್ಕೊಂಡಿದ್ದಾವೆ ಅಂತ ಅಂದ್ರೆ ನಿಜಕ್ಕೂ ಆಶ್ಚರ್ಯ. ಯಾಕೆ ಕಟ್ಟಿಲ್ಲ ಅನ್ನೋ ಒಂದು ಪ್ರಶ್ನೆ ಅಂತೂ ಬಂದೇ ಬರುತ್ತೆ.